ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆ ರಾಮಾಚಾರಿ ಮನೆಯಲ್ಲಿ ತುಂಬ ಟೆನ್ಷನಿಂದ ಗಾಬರಿಯಿಂದ ಏನೋ ನಿಂತ್ಕೊಂಡು ಚಾರು ಮೇಡಮ್ ಯಾಕೆ ಇನ್ನೂ ಬಂದಿಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ. ಆಗ ಚಾರು ಮುರಾರಿ ಬರ್ತಾರೆ. ರಾಮಾಚಾರಿ ಬಂದು ಚಾರು ಹತ್ರ ಬಂದು ಚಾರುನೇ ನೋಡ್ತಿರ್ತಾನೆ. ಅದಕ್ಕೆ ಮುರಾರಿ, ಏನು ರಾಮಾಚಾರಿ ಫುಲ್ ಟೆನ್ಷನಲ್ಲಿ ಓಡಾಡ್ತಾ ಇದೆಯಾ? ಚಾರು ಹೊತ್ತಿಗೆ ನಿನ್ನ ಆ ಸೀತಾಲಕ್ಷ್ಮಿಗೆ ಬಿಟ್ಕೊಡ್ತಾರೆ ಅಂತ ಹೆದರ್ಕೊಂಡಿದ್ಯಾ? ಬಿಟ್ಕೊಡೋಕ್ಕೆ ನೀನು ಜೀವವಿಲ್ಲದ ವಿಗ್ರಹ ಅಲ್ಲ ಕಣೋ. ಚಾರು ಹೊತ್ತಿಗೆ ಜೀವ ಆಗಿರೋ ಜೀವಂತ ರಾಮಾಚಾರಿ ಅಂತ ಮುರಾರಿ ಹೇಳ್ತಾನೆ. ಅದಕ್ಕೆ ರಾಮಾಚಾರಿ, ಚಾರು ಮೇಡಮ್ ಹೋಗಿದ್ರಲ್ಲ ಏನಾಯಿತು ಅಂತ ಕೇಳ್ತಾನೆ. ಅದಕ್ಕೆ ಮುರಾರಿ, ಅದನ್ನು ಯಾಕೋ ಕೇಳ್ತೀಯಾ? ಅತ್ತಿಗೆ ಇಲ್ಲಿಂದ ಹೋಗುವಾಗ ಅಷ್ಟೇ ಮಂಗಳಗೌರಿ ಥರ ಇದ್ದರು. ಅಲ್ಲಿಗೆ ಹೋದ ತಕ್ಷಣ ನವದುರ್ಗಿಯರು ಅತ್ತಿಗೆ ಮೇಲೆ ಬಂದ ಹಾಗೆ ಚಂಡಿ ಚಾಮುಂಡಿ ಆಗಿಬಿಟ್ರು ಅಂತ ಹೇಳ್ತಾನೆ. ಅದಕ್ಕೆ ರಾಮಾಚಾರಿ, ಅಂದರೆ ಏನಾಯಿತು ಅಂತ ಕೇಳ್ತಾನೆ. ಅದಕ್ಕೆ ಮುರಾರಿ, ಅಂದರೆ ಚಾಮುಂಡಿ ಚಂಡಿ ಆದರೆ ಏನಾಗುತ್ತೆ? ಆ ಜಯಶಿವನ ಮನೆಯಲ್ಲಿ ಚಂಡಿಕಾ ಹೋಮ ಮಾಡೋದ್ರ ಜೊತೆಗೆ ಶತ್ರುನಾಶ ಮಾಡಿ ಸಮರನ ಸಮಾಪ್ತಿ ಮಾಡಿ ಬಂದರು. ಇನ್ಮೇಲೆ ಆ ಮನೆ ಕಡೆಯಿಂದ ಬಂದು ಒಂದು ನರಪಿಳ್ಳೆನೂ ಬರೋ ಹಾಗಿಲ್ಲ. ಆ ರೇಂಜಿಗೆ ಭಯ ಹುಟ್ಟಿಸಿ ಬಂದಿದ್ದಾರೆ ನಮ್ಮ ಚಾರು ಅತ್ತಿಗೆ ಅಂತ ಮುರಾರಿ ಹೇಳ್ತಾನೆ. ಅದಕ್ಕೆ ರಾಮಾಚಾರಿ, ಚಾರು ಮೇಡಮ್ನ ಯಾಕೆ ನೀವೆಲ್ಲ ಹೀಗೆ ಮಾಡೋಕ್ಕೆ ಹೋದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಚಾರು, ಏನು ಮಾಡಿದೆ ಸುಮ್ಮನೆ ಇರಬೇಕಾ ಅಂತ ಹೇಳ್ತಾ ಇದೆಯಾ? ರಾಮಾಚಾರಿ, ನೀನು ನನಗೆ ಏನಾದರೂ ಆಗ್ಬೋದು ಅನ್ನೋ ಭಯಕ್ಕೆ ಕೈ ಕಟ್ಟಿ ಹಾಕ್ಕೊಂಡು ಕೂತಿದ್ಯಾ. ನಾನು ಹಾಗೆ ಸುಮ್ಮನೆ ಇರೋಕ್ಕೂ ಆಗ್ತಾ ಇಲ್ಲ ರಾಮಾಚಾರಿ. ಆ ಜಯಸಿಂಹ ಮತ್ತು ಅವನ ಮಗಳು ಕೇಳ್ತಾ ಇರೋದು ನೀನು ಕಟ್ಟಿರೋ ತಾಳಿನ. ನಾನು ಅದನ್ನು ಕೊಟ್ಬಿಡ್ತೀನ? ಸಾಧ್ಯನೇ ಇಲ್ಲ. ಅದಕ್ಕೆ ಸರಿಯಾದ ಪಾಠ ಕಲಿಸಿ ಬಂದಿದ್ದೀನಿ. ಅದನ್ನು ಅವರು ಪಾಠ ಅಂದ್ಕೊಂಡು ತಿದ್ಕೊಂಡ್ರೆ ಅವರಿಗೆ ಒಳ್ಳೆಯದು. ಮತ್ತು ಅವರು ನಮ್ಮ ಹತ್ರ ಆಟ ಆಡೋದಕ್ಕೆ ಬಂದರೆ ಈ ಚಾರು ನಿಜವಾದ ಕಾಟ ಶುರು ಆಗುತ್ತೆ. ಕಾಟ ಅಂದರೆ ಯುದ್ಧ. ನಾನೇನಾದರೂ ಯುದ್ಧ ಶುರು ಮಾಡಿದ್ರೆ ಅವರು ಬಂದು ನನ್ನ ಕಾಲು ಹಿಡ್ಕೊಂಡು ಬೇಡ್ಕೊಂಡ್ರು ಬಿಡೋಳು ಅಲ್ಲ ಈ ಚಾರು. ಅವರು ಕೇಳ್ತಾ ಇರೋದು ಬರೀ ನನ್ನ ತಾಳಿನ ಅಲ್ಲ, ನನ್ನ ಜೀವನ. ನನ್ನ ರಾಮಾಚಾರಿ, ನನಗೆ ಜೀವದ ಜೀವ ಆಗಿರೋ ನನ್ನ ಜೀವ ಹೋದರೂ ನನ್ನ ರಾಮಾಚಾರಿನ ಬಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ರಾಮಾಚಾರಿನ ಗಲ್ಲ ಹಿಡ್ಕೊಂಡು ಹೇಳ್ತಾಳೆ. ಆಗ ಮುರಾರಿ, ಅವರಿಗೆ ಅಷ್ಟೇ ಇರೀರಿ ಬಂದೆ ಅಂತ ಹೇಳಿ ಜಯಸಿಂಹನ ಕಣ್ಣು, ಜೆ.ಕೆ ಕಣ್ಣು, ಸೀತಾಲಕ್ಷ್ಮಿ ಕಣ್ಣು, ಯಾರ ಕಣ್ಣು ನಿಮ್ಮ ಮೇಲೆ ಬೀಳದೇ ಇರಲಿ ಅಂತ ಹೇಳಿ ಅವರಿಗೆ ದೃಷ್ಟಿ ತೆಗಿತಾನೆ. ಇತ್ತ ಕಡೆ ಸೀತಾಲಕ್ಷ್ಮಿ ಮನೆಯಲ್ಲಿ ಎಲ್ಲರೂ ಕುಳಿತಿರ್ತಾರೆ. ಆಗ ಜಯಸಿಂಹ, ಮಗಳೇ ನೀನು ಹೆದರ್ಕೋಬೇಡಮ್ಮ, ನೀನು ಆರಾಮಾಗಿರು ಅಂತ ಹೇಳ್ತಾನೆ. ಅದಕ್ಕೆ ಸೀತಾಲಕ್ಷ್ಮಿ, ನಾನು ಯಾಕೆ ಹೆದರ್ಲಿ, ಯಾರಿಗೆ ಹೆದರ್ಲಿ ಅಂತ ಕೇಳ್ತಾಳೆ. ಅದಕ್ಕೆ ಜಯಸಿಂಹ, ಮಗಳೇ ನೀನು ಅಂದ್ಕೊಂಡಿರೋದು ಇಲ್ಲಿ ಏನೂ ಆಗಿಲ್ಲ ಮಗಳೇ. ನೋಡು ನಿಮ್ಮಪ್ಪ ನಾನಿದ್ದೀನಿ ತಾನೇ, ಇದನ್ನೆಲ್ಲ ನಾನು ನೋಡ್ಕೋತೀನಿ, ನೀನು ಧೈರ್ಯವಾಗಿರು. ಇಷ್ಟು ದಿವಸ ನಾನು ಯಾಕೆ ಸುಮ್ಮನೆ ಇದ್ದೆ ಗೊತ್ತಾ? ರಾಮಾಚಾರಿ ಮದುವೆ ಆಗಿರೋ ವಿಚಾರ ನಿನಗೆ ಎಲ್ಲಿ ಗೊತ್ತಾದರೆ ನಿನ್ನ ಮನಸ್ಸು ಎಲ್ಲಿ ಒಡೆದು ಹೋಗುತ್ತೋ, ಅದರಿಂದ ನೀನು ಏನು ಅನಾಹುತ ಮಾಡ್ಕೋತೀಯೋ ಅಂತ ನಾನು ತುಂಬ ಹೆದರ್ಕೊಂಡಿದ್ದೆ ಮಗಳೇ. ಅದಕ್ಕೆ ಈ ವಿಷಯನ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೆ. ನಿನಗೆ ಈ ವಿಷಯನೇ ಗೊತ್ತಾದ ಮೇಲೆ ಇನ್ನು ಮುಂದೆ ನಾನು ತಾಳ್ಮೆಯಿಂದ ಯೋಚನೆ ಮಾಡಿ ಹೆಜ್ಜೆ ಇಡುವ ಅವಶ್ಯಕತೆ ಇಲ್ಲ. ಯಾವ ವಿಷಯ ಇಷ್ಟು ದಿವಸ ನಿನಗೆ ಗೊತ್ತಾಗಬಾರ್ದು ಅಂತ ನಾನು ಕಷ್ಟಪಡ್ತಾ ಇದ್ನೋ ಆ ವಿಚಾರ ನಿನಗೆ ಗೊತ್ತಾಗಿದೆ. ಆ ವಿಚಾರ ನಿನಗೆ ಗೊತ್ತಾದ ಮೇಲೂ ರಾಮಾಚಾರಿನೂ ನೀನು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಾಗಿದೆ. ಆ ಚಾರುಲತನ ಸಾಯಿಸಿ ಅವಳ ಕತ್ತಲಿರೋ ತಾಳಿನ ಕಿತ್ತು ರಾಮಾಚಾರಿ ನಿನ್ನ ಕುತ್ತಿಗೆಯಲ್ಲಿ ತಾಳಿ ಕಟ್ಟೋದನ್ನು ಆ ದೇವರು ನಿನ್ನ ಹಣೆಯಲ್ಲಿ ಬರೆದಿರುವಾಗ ಅದನ್ನು ತಪ್ಪಿಸೋಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಭಗವಂತನೇ ದಾರಿ ತೋರಿಸಿದ್ದಾನೆ ಅಂತ ಅಂದ್ಕೊಂಡು ಯಾರ ಬಗ್ಗೆನೂ ಯಾವುದ್ರ ಬಗ್ಗೆನೂ ಯೋಚನೆ ಮಾಡದೆ ಮುಂದೆ ಹೋಗ್ತಾ ಇರಬೇಕು. ನಿನ್ನ ಮದುವೆ ಆ ರಾಮಾಚಾರಿ ಜೊತೆ ಆ ಸ್ವರ್ಗದಲ್ಲಿ ಅಲ್ಲ, ಈ ಜಯಸಿಂಹನ ದರ್ಬಾರದಲ್ಲಿ ನಡೆಯುತ್ತೆ. ಅದಕ್ಕೆ ಸಾಕ್ಷಿ ಆ ಚಾರು ಹೆಣ. ಎಸ್, ಅವಳು ಸಾಯಲೇಬೇಕು, ಅವಳನ್ನು ಸಾಯಿಸಬೇಕು ಅಂತ ಹೇಳ್ತಾನೆ. ಇತ್ತ ಚಾರು ಮನೆಯಲ್ಲಿ ಅಡುಗೆ ಮಾಡ್ತಿರ್ತಾಳೆ. ಆಗ ಮುರಾರಿ ಬಂದು ಜಗ್ಗಿನಿಂದ ನೀರು ಕುಡಿತಾನೆ. ಆಗ ಚಾರು, ಮುರಾರಿ ಯಾಕೆ ಆ ಥರ ನೀರು ಕುಡಿತಿದೆ ಅಂತ ಕೇಳ್ತಾಳೆ. ಆಗ ಮುರಾರಿ, ತುಂಬ ಬಾಯಾರಿಕೆ ಆಗ್ತಿತ್ತು, ಅದಕ್ಕೆ ಕುಡಿದೆ ಅಂತ. ಯಾಕೆ ನೀರು ಕುಡಿಬಾರ್ದು ಅಂತ ಕೇಳ್ತಾನೆ. ಆಗ ಚಾರು, ಆಗಲ್ಲ, ನಾನು ಪಾಯಸ ಮಾಡ್ತಿದ್ದೆ, ನೀನು ನೀರಲ್ಲೇ ಹೊಟ್ಟೆ ತುಂಬಿಸ್ಕೊಂಡು ಬಿಟ್ರೆ ಪಾಯಸ ಯಾರು ಕುಡಿತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಮುರಾರಿ, ಪಾಯಸನ ಅಂತ ಕೇಳ್ತಾನೆ. ಅದಕ್ಕೆ ಚಾರು, ಪಾಯಸ ಮಾತ್ರ ಅಲ್ಲ, ಅನ್ನ, ಹುಳಿ, ಕೋಸಂಬರಿ, ಬೇಳೆ, ತವಿ ಇದರ ಜೊತೆಗೆ ಗಸೆ ಪಾಯಸನೂ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಆಗ ಮುರಾರಿ, ಮೊದಲೇ ಹೇಳಬೇಕು ಅಂತ ನಾನು ಒಂದು ಲೋಟ ನೀರು ಕುಡಿತಿರಲಿಲ್ಲ, ನೀರೆಲ್ಲ ಗಾಳಿನೂ ಕುಡಿತಾ ಇರಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಚಾರು, ಹಾಗೆಲ್ಲ ಮಾಡಬೇಡ, ನೀನು ಗಾಳಿ ತಗೊಳ್ಳದೆ ಹೋದರೆ ನಾನು ಮಾಡಿರೋ ಅಡುಗೆ ಎಲ್ಲ ಯಾರು ತಿಂತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಮುರಾರಿ, ಚಿಂತೆ ಮಾಡಬೇಡಿ ಅತ್ತಿಗೆ, ಅಡುಗೆ ಮನೆಯಲ್ಲಿ ಈ ರೀತಿ ಪರಿಮಳ ಬರ್ತಾ ಇದೆ ಅಂದಮೇಲೆ ಇನ್ನೂ ರುಚಿ ಹೇಗಿರಬಹುದು ಅಂತ ಹೇಳ್ತಾನೆ. ಅದಕ್ಕೆ ಚಾರು, ಪೈನಾಪಲ್ ಗೊಜ್ಜು ಮಾಡೋದು ಒಂದು ಬಾಕಿ ಇದೆ, ಅದನ್ನು ಮುಗಿಸ್ಬಿಡ್ತೀನಿ 5 ನಿಮಿಷ ಅಂತ ಹೇಳ್ತಾಳೆ. ಅದಕ್ಕೆ ಮುರಾರಿ, ಸರಿ ಅತ್ತಿಗೆ, ಮಾಡಿ ನಾನು ನಾಳೆಗೆ ಬೇಕಾಗಿರೋ ಪೂಜೆ ಸಾಮಾನೆಲ್ಲ ಜೋಡಿಸಿಟ್ಟು ಬರ್ತೀನಿ. ಯಾಕೆಂದರೆ ಗಡ್ದಾಗಿ ತಿಂದಮೇಲೆ ಹೊಟ್ಟೆ ಬಗ್ಗಿಸಿ ಕೆಲಸ ಮಾಡೋಕ್ಕಾಗಲ್ಲ ನೋಡಿ, ಅದಕ್ಕೆ ನಾನು ಪೂಜೆ ಸಾಮಾನು ಎತ್ತಿಟ್ಟು ಬರ್ತೀನಿ ಅತ್ತಿಗೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ರಾಮಾಚಾರಿ ಅಡುಗೆ ಮನೆಯಲ್ಲಿ ಚಾರು ಅಡುಗೆ ಮಾಡೋದನ್ನು ಮತ್ತು ಮುರಾರಿ ಜೊತೆಗೆ ಮಾತಾಡೋದನ್ನು ಸಂತೋಷದಿಂದ ನೋಡ್ತಿರ್ತಾನೆ. ಆಗ ಅದನ್ನು ನೋಡಿ ಚಾರು, ರಾಮಾಚಾರಿ, ಬರೀ ಮುರಾರಿಗೆ ಇಷ್ಟ ಆಗೋ ಅಡುಗೆ ಅಲ್ಲ, ನಿನಗೆ ಇಷ್ಟ ಆಗೋ ಅಡುಗೆನೂ ಮಾಡಿದ್ದೀನಿ.
ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ ಯಾವುದು ಅದು ನನಗೆ ಇಷ್ಟ ಆಗೋ ಅಡುಗೆ ಅಂತ ಹೇಳ್ತಾನೆ. ಅದಕ್ಕೆ ಚಾರು ಪೈನಾಪಲ್ ಗೊಜ್ಜು ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದು ಯಾರಿಗೆ ಇಷ್ಟ ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ ನನಗೆ ಇಷ್ಟ ಇರೋದು ಅಷ್ಟೇನಾ ಅಂತ ಕೇಳ್ತಾನೆ. ಆಗ ಚಾರು ನಿನಗೆ ಬೇಳೆ ತವೆ ಅಂದರೆ ಇಷ್ಟ ಅಲ್ವಾ, ಅದರಲ್ಲೂ ಹೆಸರು ಬೇಳೆ ಹಾಕಿ ಮಾಡಿದರೆ ತುಂಬ ಇಷ್ಟ ಆಗುತ್ತೆ ಅಂತ ಅದನ್ನೇ ಮಾಡಿದ್ದೀನಿ. ಆಮೇಲೆ ಕೋಸಂಬರಿ ಮಾಡಿದ್ದೀನಿ, ಕೋಸಂಬರಿಗೆ ದಾಳಿಂಬೆ ಕಾಳು ಹಾಕಿದರೆ ಇಷ್ಟ ಅಲ್ವಾ, ಅದಕ್ಕೋಸ್ಕರನೇ ಹೇಳಿ ತರಿಸಿದ್ದೀನಿ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಖುಷಿಯಿಂದ ನೋಡ್ತಾನೆ. ಆಗ ಚಾರು ರಾಮಾಚಾರಿ ಯಾಕೆ ಹಾಗೆ ನೋಡ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ ಇದೆಲ್ಲ ಹೆಂಗ್ರಿ ಅಂತ ತಾನು ಕುಳಿತು ಜಾಗದಿಂದ ಅಡುಗೆ ಮನೆಗೆ ಎದ್ದು ಬಂದು ಈಗ ತಾನೇ ಸಮಸ್ಯೆ ಸುಳಿಂದ ಎದ್ದು ಬಂದಿದ್ದೀರಿ, ಇಷ್ಟೊಂದು ಉತ್ಸಾಹ ಹೆಂಗೆ ಅಂತ ಕೇಳ್ತಾನೆ. ಅದಕ್ಕೆ ಚಾರು ನಾವು ಯಾರಿಗೆ ಯಾಕೆ ಹೆದರ್ಕೋಬೇಕು ರಾಮಾಚಾರಿ, ನಾವೇನಾದರೂ ತಪ್ಪು ದಾರಿಲಿ ಇದ್ದರೆ ತಪ್ಪು ಕೆಲಸ ಮಾಡಿದ್ರೆ ತಾನೇ ಹೆದರ್ಕೋಬೇಕು. ಅದು ಅಲ್ಲದೆ ನಾನು ಯಾರ ಹೆಂಡ್ತಿ ಹೇಳು, ಪ್ರಾಣ ಹೋಗೋ ಸಂದರ್ಭ ಬಂದರೂ ಸತ್ಯದ ದಾರಿಯಲ್ಲಿ ನಡೆಯೋ ರಾಮಾಚಾರಿ ಹೆಂಡ್ತಿ. ಹಾಗಿದ್ಮೇಲೆ ನಾನ್ಯಾಕೆ ಹೆದರ್ಕೋಬೇಕು, ನನಗೆ ಇಷ್ಟು ಧೈರ್ಯ ಬರೋದಕ್ಕೆ ಕಾರಣ ನೀನೇ ರಾಮಾಚಾರಿ. ನಾನು ಸೀತಾಲಕ್ಷ್ಮಿ ಮನೆಗೆ ಹೋಗಿ ಬರ್ತೀನಿ ಅಂದಾಗ ನನ್ನ ಮಾತಿಗೆ ಬೆಲೆ ಕೊಟ್ಟು ಕಳಿಸಿಕೊಟ್ಟವನು ನೀನು. ಅದು ನಾನು ಅಲ್ಲಿಗೆ ಹೋಗಿ ಸಮಸ್ಯೆನ ಸರಿ ಮಾಡ್ತೀನಿ ಅಂತ ನೀನು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ತಾನೇ. ಹಾಗಿದ್ದಾಗ ನಿನ್ನ ನಂಬಿಕೆನ ಉಳಿಸ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ ಸೂಪರ್ ರೀ ನೀವು ಅಂತ ಹೇಳಿ ಚಾರುನ ಹತ್ತಿರ ಹೋಗ್ತಾನೆ. ಅದಕ್ಕೆ ಚಾರು ಅಲ್ಲೋ ದೂರನೇ ನಿಂತ್ಕೊಳ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ ಯಾಕೆ ಅಂತ ಕೇಳ್ತಾನೆ. ಆಗ ಚಾರು ಯಾಕೆಂದರೆ ನನಗೆ ಅಡುಗೆ ಕೆಲಸ ಇದೆ, ತುಂಬ ಬಾಕಿ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ ಅಷ್ಟೇ ತಾನೇ, ಅದಕ್ಕೇನಂತ ಇಬ್ಬರು ಸೇರಿಬಿಟ್ಟು ಅಡುಗೆ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಚಾರು ಇಬ್ಬರು ಸೇರಿ ಅಡುಗೆ ಮಾಡಿದ್ರೆ ನನಗೆ ಗೊತ್ತು ಹೆಂಗೆ ಮಾಡ್ತೀವಿ ಅಂತ, ಒಂದು ಕೆಲಸ ಮಾಡು, ನೀನು ಹೋಗಿ ಕೂತ್ಕೋ, ನಾನು ಅಡುಗೆ ಮಾಡ್ತೀನಿ ಹೋಗು ಅಂತ ರಾಮಾಚಾರಿನ ಅಡುಗೆ ಮನೆಯಿಂದ ಹೊರಗಡೆ ಕಳಿಸ್ತಿದ್ದಾಗ ರಾಮಾಚಾರಿ ಮತ್ತೆ ಅವಳ ಹತ್ರ ಬರ್ತಾನೆ. ಅದಕ್ಕೆ ಬೇಡ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಆಗ ಚಾರು ಬೇಡ, ಸೌಟು ಬಿಸಿ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ ನಿಮ್ಮಲ್ಲಿರೋ ಶಾಖಕ್ಕಿಂತ ಈ ಸೌಟು ಶಾಖ ತಟ್ಟುತ್ತಾ ಅಂತ ಹೇಳ್ತಾನೆ. ಅವಳ ಹತ್ತಿರ ಹೋಗ್ತಾನೆ. ಆಗ ಚಾರು ಸೌಟನ್ನು ರಾಮಾಚಾರಿಯ ಕೈಗೆ ಹಚ್ತಾಳೆ. ಅದಕ್ಕೆ ರಾಮಾಚಾರಿ ಕೈಗೆ ಬಿಸಿ ತಗುಲಿ ಎಂದು ನೋವಿನಿಂದ ಹೇಳ್ತಾನೆ. ಆಗ ಚಾರು ಸೌಟು ಅಷ್ಟು ಬಿಸಿ ಇದೆ ಅಂತ ನನಗೆ ಗೊತ್ತಾಗಲಿಲ್ಲ ರಾಮಾಚಾರಿ ಅಂತ ಹೇಳಿ ರಾಮಾಚಾರಿಯ ಕೈಗೆ ಜೇನುತುಪ್ಪವನ್ನು ಹಚ್ತಾಳೆ. ಆಗ ರಾಮಾಚಾರಿ ನಗುತ್ತಾನೆ. ಆಗ ಚಾರು ರಾಮಾಚಾರಿ ನಗುವುದನ್ನು ನೋಡಿ ನಗ್ತಾ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ ನೀವ್ಯಾಕ್ರಿ ಇಷ್ಟು ಟೆನ್ಷನ್ ಆದ್ರಿ, ತಮಾಷೆ ಮಾಡ್ತಿದ್ದೀನಿ ಮೇಡಮ್, ಸಾರಿ, ನೀವು ನನ್ನ ಹತ್ರ ಬರಬೇಡಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ತಮಾಷೆ ಮಾಡಿ ನೀವು ನನ್ನ ಹತ್ರ ಬರೋ ಹಾಗೆ ಮಾಡಿದೆ ಅಂತ ಹೇಳ್ತಾನೆ. ಆಗ ಚಾರು ಏನು ನಾಟಕ ಮಾಡಿದ್ಯಾ ಅಂತ ಹೇಳಿ ಸೌಟ್ ತಗೊಂಡು ರಾಮಾಚಾರಿಗೆ ತಮಾಷೆಯಿಂದ ಹೊಡೆಯಲು ಬೆನ್ನಡ್ತಾಳೆ. ಆಗ ರಾಮಾಚಾರಿ ಓಡಿ ಹೋಗ್ತಾ ಮುರಾರಿಗೆ ಡಿಕ್ಕಿ ಹೊಡಿತಾನೆ. ಆಗ ಮುರಾರಿ ತನ್ನ ಕೈಗೆ ಧಕ್ಕೆಯಾಗಿದೆ ಅಂತ ಹೇಳಿ ಮತ್ತೆ ಶುರು ಹಚ್ಕೊಂಡ್ರ. ರಾಮಾಚಾರಿ ನಿಮಗೆ ಹೊತ್ತು ಗೊತ್ತು ಏನು ಇಲ್ವೇನ್ರೋ, ನಿಮ್ಮಿಬ್ಬರ ಆಟಕ್ಕೆ ಆ ಆಂಜನೇಯನ ಭಕ್ತನಕ್ಕೆ ಬಲಿ ಮಾಡ್ತೀರಾ. ಅತ್ತಿಗೆ ನನಗೆ ಹೊಟ್ಟೆ ಹಸಿವು, ಗಬ ಅಂತ ತಿನ್ನೋಣ ಅಂತ ಬಂದರೆ ನೀವು ಅಡುಗೆ ಕೆಲಸನ ಅರ್ಧಕ್ಕೆ ಬಿಟ್ಟು ಇವನ ಜೊತೆಯಲ್ಲಿ ಜೂಟಾಟ ಆಡ್ತಾ ಇದ್ದೀರಲ್ಲ, ನಿಮಗೆ ನ್ಯಾಯ ಅನಿಸುತ್ತಾ? ಮೊದಲು ನೀವು ಮಾಡಿರೋ ಅಡುಗೆನ ಬಡಿಸಿಬಿಟ್ರೆ ಗಡದಾಗಿ ತಿಂದು ಬಿಟ್ಟು ಹೋಗಿ ಬೆಚ್ಚಿಗೆ ಮಲ್ಕೊಂಡ್ಬಿಡ್ತೀನಿ, ಆಮೇಲೆ ನೀವು ಜೂಟಾಟನಾದರೂ ಆಡಿ ತುಂಟಾಟನಾದರೂ ಆಡಿ ಅಂತ ಹೇಳ್ತಾನೆ. ಆಗ ಚಾರು ಅಡಿಗೆ ಮನೆಗೆ ಹೋಗ್ತಾಳೆ. ಆಗ ರಾಮಾಚಾರಿ ಚಾರು ಹೋಗಿದ್ದಾನೆ ನೋಡ್ತಾ ಮುಗುಳಾಗ್ತಿರ್ತಾನೆ. ಆಗ ಮುರಾರಿ ರಾಮಾಚಾರಿ ನೀನು ಮಾತೆತ್ತಿದ್ರೆ ಪ್ರೇಮ ಲೋಕಕ್ಕೆ ಹೋಗ್ತಿದ್ಯಾ ಕಣೋ, ನಿನ್ನನ್ನು ಆ ಲೋಕದಿಂದ ಈ ಲೋಕಕ್ಕೆ ಕರ್ಕೊಂಡು ಬರಬೇಕಾದ್ರೆ ಸಾಕಾಗುತ್ತೆ, ಯಾರಿಗೆ ಬೇಕು ಈ ಬ್ರಹ್ಮಚಾರಿ ಕಾಟ ಅಂತ ಹೇಳ್ತಾ ಅಲ್ಲಿಂದ ಹೋಗ್ತಾನೆ. ಇತ್ತ ಕಡೆ ಸೀತಾಲಕ್ಷ್ಮಿ ಮನೆಯಲ್ಲಿ ಊಟ ಮಾಡ್ತಾ ಅವಳ ಅಮ್ಮನಿಗೆ ಅಮ್ಮ ಸ್ವಲ್ಪ ಪಲ್ಯ ಹಾಕು, ಅಮ್ಮ ಇನ್ನೂ ಸ್ವಲ್ಪ ತುಪ್ಪ ಹಾಕು ಅಂತ ಹೇಳ್ತಾಳೆ. ಅದಕ್ಕೆ ಸಿಟ್ಟಿನಿಂದ ನೀಲಾಂಬರಿ ಅವಳಿಗೆ ಪಲ್ಯ ಮತ್ತು ತುಪ್ಪವನ್ನು ಬಡಿಸುತ್ತಾ ಮಗಳು ಊಟ ಮಾಡೋದನ್ನೇ ಸಿಟ್ಟಿನಿಂದ ನೋಡ್ತಾ, ಅಲ್ಲ ಕಣೆ, ಮನೆಯಲ್ಲಿ ಇಷ್ಟೆಲ್ಲ ರಾದಂತ ನಡೀತಿದೆ, ಅದ್ರ ಬಗ್ಗೆ ಸ್ವಲ್ಪನೂ ಚಿಂತೆ ಇಲ್ಲದೆ ಆರಾಮಾಗಿ ಊಟ ಮಾಡ್ತಾ ಇದೆಯಲ್ಲ, ಪಾಪ ಅವಳು ನಿನ್ನ ತಿಂತರ ಒಂದು ಹೆಣ್ಣು ಅಲ್ವಾ, ಒಂದು ಹೆಣ್ಣಿಗೆ ಅನ್ಯಾಯ ಮಾಡೋಕ್ಕೆ ಹೇಗೆ ಮನಸ್ಸು ಬರುತ್ತೆ, ಇಷ್ಟೆಲ್ಲ ಆದಮೇಲೂ ನಿನಗೆ ರಾಮಾಚಾರಿನೇ ಬೇಕೇನೆ ಅಂತ ಕೇಳ್ತಾಳೆ. ಅದಕ್ಕೆ ಸೀತಾ ಬೇಕು, ಅವನೇ ಬೇಕು ಅಮ್ಮ, ಆ ರಾಮಾಚಾರಿ ಯಾರ್ದೋ ಗಂಡ ಆಗದಿದ್ರೆ ಅವನು ಯಾವಳ ಜೊತೆಯಲ್ಲಿ ಸಂಸಾರ ಮಾಡ್ತಿದ್ದಾನೆ ಅಂತ ನಾನು ಸುಮ್ಮನೆ ಆಗಿಬಿಡ್ತಿದ್ದೆ. ಆದರೆ ಆ ರಾಮಾಚಾರಿ ಮದುವೆ ಆಗಿರೋದು ಆ ನನ್ನ ವೈರಿ ಚಾರುನ. ಮೊದಲಿಂದ ಅವಳ ಜೊತೆ ಪದೇ ಸೋತು ಅವಮಾನದಿಂದ ಹೊರಗಡೆ ಬರೋಕ್ಕಾಗದೆ ಮನಸ್ಸಲ್ಲೇ ಎಷ್ಟು ನೋವು ತಿಂತಿದ್ದೀನಿ ಗೊತ್ತಾ. ನನ್ನ ಜೀವನದಲ್ಲಿ ಒಂದೇ ಒಂದು ಸಲನಾದರೂ ಅವಳನ್ನು ಗೆಲ್ಲೋಕೆ ಅವಕಾಶ ಕೊಡಪ್ಪ ದೇವರೇ ಅಂತ ಪ್ರತಿದಿನ ಬೇಡ್ಕೊಳ್ತಾ ಇದ್ದೆ. ಯಾವುದಾದ್ರೂ ಒಂದು ವಸ್ತುಗೋಸ್ಕರ ಅವಳನ್ನು ಸೋಲಿಸಿಬಿಟ್ರೆ ಆ ಫೀಲ್ ಬಹಳ ದಿನ ಇರೋಲ್ಲ. ಆದರೆ ಈಗ ಅವಳಿಗೂ ನನಗೂ ನಡೀತಾ ಇರುವ ಈ ಲೈಫ್ ಚಾಲೆಂಜ್ನಲ್ಲಿ ಅವಳ ಗಂಡನೇ ಕಿತ್ಕೊಂಡು ನಾನು ಗೆದ್ದು ಬಿಟ್ಟರೆ ಅವಳು ಸೋಲೋದು ಮಾತ್ರ ಅಲ್ಲ, ಜೀವನನೇ ಕಳ್ಕೊಂಡು ಬಿಡ್ತಾಳೆ ಅಂತ ಹೇಳ್ತಾಳೆ. ಆಗ ಸೀತನ ತಾಯಿ ಅದೆಲ್ಲ ಅಷ್ಟೊಂದು ಸುಲಭ ಅಂತ ಅಂದ್ಕೊಂಡಿದ್ದೀಯಾ ಅಂತ ಹೇಳ್ತಾಳೆ. ಅದಕ್ಕೆ ಸೀತಾ ಕಷ್ಟನೇ ಯಾರೂ ಇಲ್ಲ ಅಂತ ಹೇಳಿದರು, ಆದರೆ ನನ್ನ ಡ್ಯಾಡಿ ನನಗೆ ಮಾತು ಕೊಟ್ಟಿದ್ದಾರಲ್ಲ, ಅವಳನ್ನು ಸಾಯಿಸಿ ಆದರೂ ರಾಮಾಚಾರ್ಯ ನನಗೆ ಮದುವೆ ಮಾಡ್ತೀನಿ ಅಂತ ಹೇಳಿದಾರಲ್ಲ, ನನಗೋಸ್ಕರ ನಮ್ಮಪ್ಪನೇ ಕೊಲೆನೇ ಮಾಡಬೇಕಾದ್ರೆ ನಾನೇ ತಲೆ ಕೆಡಿಸ್ಕೊಳ್ಳಿ ಅಂತ ಹೇಳಿ ಊಟ ಮಾಡ್ತಿರ್ತಾಳೆ.
ಆಗ ಹೊರಗಡೆ ಇದ್ದ ಜಯಸಿಂಹ ಮತ್ತು ಜೆ.ಕೆ ಇಬ್ಬರು ಅವಳು ಹೇಳೋದನ್ನೆಲ್ಲ ಕೇಳಿಸ್ಕೊಂಡು, ಜೆ.ಕೆ, ಬಾವಾಜಿ ಒಟ್ನಲ್ಲಿ ನಿನ್ನ ಮಗಳು ನಿನ್ನ ಕೊಲೆಗಾರನಾಗಿ ಮಾಡಿ ನಿನ್ನನ್ನು ಜೈಲಿಗೆ ಕಳಿಸೋವರೆಗೂ ನಿನ್ನನ್ನು ಬಿಡಲ್ಲ ಅನಿಸುತ್ತೆ ಅಂತ ಹೇಳ್ತಾನೆ. ಅದನ್ನು ಕೇಳಿ ಜಯಸಿಂಹ ಸಿಟ್ಟಿನಿಂದ ಜೆ.ಕೆ ಕಪಾಳಕ್ಕೆ ಹೊಡಿತಾನೆ ಮತ್ತು ಜಯಸಿಂಹ ಅವಳನ್ನು ಸಾಯಿಸೋದಕ್ಕೆ ನಿನ್ನ ಹತ್ರ ಏನಾದರೂ ಐಡಿಯಾ ಇದ್ದರೆ ಕೊಡು, ಇಲ್ಲಾಂದರೆ ಬಾಯಿ ಮುಚ್ಕೊಂಡು ಬಿದ್ದಿರು, ನಾನು ಅವಳನ್ನು ಕೊಲ್ಲೋ ಥರ ಇರಬೇಕು, ಅವಳು ಸತ್ತಂಗೆ ಇರಬೇಕು, ಯಾರಿಗೂ ಅನುಮಾನ ಬರಬಾರ್ದು, ಯಾಕೆಂದರೆ ಯಾವುದೇ ಕಾರಣಕ್ಕೂ ಅವಳ ಸಾವು ಕೊಲೆ ಅಂತ ಅನುಮಾನ ಬರಬಾರ್ದು, ಅವಳು ಕೊಲೆಯಾಗಿರೋದು ನನ್ನ ಮೇಲೆ ಬಂದರೂ ಬರ್ಬೋದು, ಅದಕ್ಕೆ ಅವಳು ಸಾಯಬೇಕು, ನನ್ನ ಮಗಳ ಲೈನು ಕ್ಲಿಯರ್ ಆಗಬೇಕು ಅಷ್ಟೇ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾನೆ. ಇತ್ತ ಕಡೆ ರಾಮಾಚಾರಿಯ ಮನೆಯಲ್ಲಿ ರಾಮಾಚಾರ್ಯ ತಾಯಿ ಜಾನಕಿ ಊರಿಂದ ಮರಳಿ ಬಂದು ಮನೆಯಲ್ಲಿ ಚಾರು ಚಾರು ಅಂತ ಹೇಳ್ತಾ ಒಳಗಡೆ ಬರ್ತಾಳೆ. ಆಗ ಚಾರು ಒಳಗಡೆಯಿಂದ ಬಂದು ಅತ್ತೆಮ್ಮ ಅಂತ ಬಂದು ಅವಳನ್ನು ಅಪ್ಕೊಳ್ತಾಳೆ. ಆಗ ರಾಮಾಚಾರ್ಯ ತಾಯಿ, ಚಾರು ಹೇಗಿದ್ದೀಯಮ್ಮ ಅಂತ ಕೇಳ್ತಾಳೆ. ಅದಕ್ಕೆ ಚಾರು, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ, ಪ್ರವಾಸ ಎಲ್ಲ ಹೇಗಾಯಿತು, ದರ್ಶನ ಎಲ್ಲ ಚೆನ್ನಾಗಾಯ್ತಾ ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ ತಾಯಿ ಜಾನಕಿ, ಪ್ರವಾಸನ ಕೈಲಾಸನಂತೂ ಸ್ವರ್ಗ ಚಾರು, ಆ ಗಂಗೆಯಲ್ಲಿ ಮುಳುಗೆದ್ದು, ಕಾಶಿ ವಿಶ್ವನಾಥನ ದರ್ಶನ ಪಡೆದಿದ್ದು, ಅಯೋಧ್ಯೆಯಲ್ಲಿ ನಮ್ಮ ಬಾಲರಾಮನ ದರ್ಶನ ಪಡೆದಿದ್ದು, ಸಾಧು ಸಂತರ ದರ್ಶನ ಎಲ್ಲ ಪಡೆದುಕೊಂಡು ನನ್ನ ಜೀವನ ಎಲ್ಲ ಪಾವನ ಆಯಿತು ಚಾರು ಅಂತ ಹೇಳ್ತಾಳೆ. ಆಗ ಚಾರು, ನೀವು ಮನೆಗೆ ಬಂದ ತಕ್ಷಣ ಮನೆಗೆ ಒಂದು ಕಳೆ ಬಂದುಬಿಡ್ತು, ನನಗಂತೂ ತುಂಬ ಖುಷಿ ಆಗ್ತಿದೆ, ಮಾವ ಎಲ್ಲಿ ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ ತಾಯಿ, ಸಾಧುಗಳ ಸಮ್ಮೇಳನ ಇದೆ, ಅಲ್ಲಿ ನಮ್ಮ ಗುರುಗಳು ಬರ್ತಾರೆ, ಅವರನ್ನು ನೋಡಿಕೊಂಡು ಅವರ ಆಶೀರ್ವಾದ ಪಡ್ಕೊಂಡು ಬರ್ತೀನಿ ಅಂತ ನನ್ನ ಕಳಿಸಿಕೊಟ್ರಮ್ಮ ಅಂತ ಹೇಳ್ತಾಳೆ. ಆಗ ಚಾರು, ಸರಿ, ನಿಮಗೆ ಕುಡಿಯೋದಕ್ಕೆ ಏನಾದರೂ ತೊಗೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಆಗ ರಾಮಾಚಾರ್ಯ ತಾಯಿ, ಬೇಡ ಚಾರು, ಮೊದಲು ನಾನು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ನಿಮಗೆಲ್ಲ ಪ್ರಸಾದ ಕೊಡಬೇಕು, ಜೊತೆಗೆ ಅಯೋಧ್ಯೆಯಿಂದ ನಿನಗೊಂದು ಬಾಲರಾಮನ ವಿಗ್ರಹ ತಂದಿದ್ದೀನಿ, ನಿನಗೆ ಕೊಡಬೇಕು ಅದನ್ನು ಅಂತ ಹೇಳ್ತಾಳೆ. ಆಗ ಚಾರುಗೆ ತಲೆ ಸುತ್ತಿದಂತೆ ಹಾಗೆ ವಾಂತಿ ಮಾಡಿಕೊಳ್ತಾಳೆ. ಅದನ್ನು ನೋಡಿ ಜಾನಕಿ, ಚಾರು ಏನಾಯ್ತಮ್ಮ, ಯಾಕೆ ವಾಂತಿ ಮಾಡ್ತಾ ಇದೆಯಾ, ಏನಾಯಿತು ಅಂತ ಗಾಬರಿಯಿಂದ ಚಾರುಗೆ ನೀರು ಕೊಟ್ಟು, ಏನಾಯಿತು ಚಾರು ಅಂತ ಕೇಳ್ತಾಳೆ. ಅದಕ್ಕೆ ಚಾರು, ಗೊತ್ತಿಲ್ಲ ತಮ್ಮ, ಬೆಳಗ್ಗೆಯಿಂದ ತಲೆ ಸುತ್ತಾ ಇದೆ, ಮತ್ತು ಹೊಟ್ಟೆ ತೊಳಸ್ದಂಗೆ ಆಗ್ತಾಯಿತ್ತು, ತಲೆ ಸುತ್ತ ಥರ ಆಗ್ತಾ ಇದೆ ಅಂತ ಹೇಳ್ತಾಳೆ. ಆಗ ಜಾನಕಿ ಚಾರುನ ಕೈ ಹಿಡಿದು ನಾಡಿ ಬಡಿತಾ ನೋಡ್ತಾಳೆ. ಆಗ ಚಾರು, ಅತ್ತೆಮ್ಮ, ನಾನು ಮನೆಯಲ್ಲಿ ಮಾಡಿರೋ ಅಡುಗೆನೇ ತಿಂದಿದ್ದು ಮತ್ತು ಅದಕ್ಕೆ ಜಾಸ್ತಿ ಮಸಾಲೆ ಏನೂ ಹಾಕಿರಲಿಲ್ಲ ಅಂತ ಹೇಳ್ತಾಳೆ. ಆಗ ಜಾನಕಿ ಸಂತೋಷದಿಂದ, ಚಾರು, ಇದು ಮಸಾಲೆಯಿಂದ ಬಂದಿರೋ ವಾಂತಿ ಅಲ್ಲಮ್ಮ, ನಾನು ಅಜ್ಜಿ ಆಗ್ತಾ ಇದ್ದೀನಿ, ಅದಕ್ಕೆ ಬಂದಿರೋ ವಾಂತಿ ಅಂತ ಸಂತೋಷದಿಂದ ಹೇಳ್ತಾಳೆ. ಆಗ ಚಾರು, ನೀವು ಅಜ್ಜಿ ಆಗ್ತಿರೋದಕ್ಕೆ ನಾನ್ಯಾಕೆ ವಾಂತಿ ಮಾಡ್ಕೋಬೇಕು ಅಂತ ಕೇಳ್ತಾಳೆ. ಆಗ ಜಾನಕಿ, ನಾನು ಅಜ್ಜಿ ಆಗ್ತೀನಿ ಅಂದರೆ ನೀನು ಅಮ್ಮ ಆಗಬೇಕು ತಾನೇ ಚಾರು, ನೀನು ಅಮ್ಮ ಆಗ್ತಾ ಇದೆಯಾ ಅಂತ ಹೇಳ್ತಾಳೆ. ಆಗ ಚಾರು ಸಂತೋಷದಿಂದ, ನಿಜವಾಗ್ಲೂ ಅತ್ತೆಮ್ಮ ಅಂತ ಕೇಳ್ತಾಳೆ. ಆಗ ಜಾನಕಿ, ನಾನು ಹೇಳ್ತಾ ಇಲ್ಲ, ನಿನ್ನ ನಾಡಿ ಮಿಡಿತ ಹೇಳ್ತಾ ಇದೆ, ನಿನ್ನ ಹೊಟ್ಟೆಯಲ್ಲಿ ಒಂದು ಪುಟ್ಟ ಹೃದಯ ಮಿಡಿತಾ ಇದೆ ಅಂತ ಚಾರು, ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ, ಅಯೋಧ್ಯೆಯಲ್ಲಿ ಆ ರಾಮನ ಹತ್ರ ಬೇಡ್ಕೊಂಡು ಬಂದೆ, ನಮ್ಮ ಮನೆಗೆ ಬಂದು ಒಂದು ಪುಟ್ಟ ರಾಮ ಬರಬೇಕು ಅಂತ, ಆ ಭಗವಂತ ನನ್ನ ಕೋರಿಕೆನ ಇಷ್ಟು ಬೇಗ ಈಡೇರಿಸ್ತಾನ ಅಂತ ಅಂದ್ಕೊಂಡಿಲ್ಲಮ್ಮ, ನಾನು ದೇವರಿಗೊಂದು ತುಪ್ಪ ದೀಪ ಹಚ್ಚಬೇಕು, ಇರು ಇದನ್ನು ಮೊದಲು ರಾಮಾಚಾರಿಗೆ ಹೇಳಿಬಿಡೋಣ ಅಂತ ಹೇಳ್ತಾಳೆ. ಆಗ ಚಾರು, ಬೇಡ ಅತ್ತೆಮ್ಮ, ರಾಮಾಚಾರಿಗೆ ನಾನೇ ಹೇಳ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಜಾನಕಿ, ಆಯಿತು, ನೀನೇ ಹೇಳು, ರಾಮಾಚಾರಿ ಎಲ್ಲಿ ಅಂತ ಕೇಳ್ತಾಳೆ. ಆಗ ಚಾರು, ದೇವಸ್ಥಾನಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾಳೆ. ಆಗ ಜಾನಕಿ, ಚಾರು ನನ್ನ ಸಂತೋಷದಿಂದ ನೋಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.